ಇದ್ದೀವಿ. ಇದು 5 ವರ್ಷದಿಂದ ಎಷ್ಟು ವರ್ಷದವರೆಗೂ ಏಜ್ ಲಿಮಿಟ್ ಇದ್ದರೆ ತಗೋಬೋದು. 5 ಇಯರ್ಸ್ ಮೇಲೆ ಅದು ಯೂಸ್ ಮಾಡ್ಬೋದು. ಹಾಲು ಹಾಕೊಂಡು ಕುಡಿಯೋದಕ್ಕೆ ಹೊರಗಡೆಯಿಂದ ತರೋ ಬದಲು ಮನೆಯಲ್ಲೇ ಮಾಡೋದು ತುಂಬ ಒಳ್ಳೆಯದು. ಇದು ಮಖಾನ ಸೀಡ್ಸ್ ಅಂತ ನಿಮಗೆ ಇವಾಗೆಲ್ಲ ಮಾಲ್ಗಳಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಮಖಾನ ಸೀಡ್ಸ್ 1 ಬೌಲು, ಗೋಡಂಬಿ 1 ಬೌಲು, ಬಾದಾಮಿ 1 ಬೌಲು, ಕಡಲೆಕಾಯಿ ಬೀಜ 1 ಬೌಲು, ಕಲ್ಲಂಗಡಿ ಬೀಜ 1 ಬೌಲು, ಎಳ್ಳು 1 ಬೌಲು, ಕುಂಬಳಕಾಯಿ ಬೀಜ 1 ಬೌಲು, ಇದು ವಾಲ್ನಟ್ಸ್ 1 ಬೌಲು, ಪಿಸ್ತಾ 1 ಬೌಲು, ಒಣ ಖರ್ಜೂರ 1 ಬೌಲು, ಸೂರ್ಯಕಾಂತಿ ಬೀಜ 1 ಬೌಲು. ಇದಿಷ್ಟನ್ನು ಎಲ್ಲ ಹುರಿದು ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳೋದು. ಸಪ್ರೇಟ್ ಹುರಿಯೋಣ. ಯಾಕೆ ಅಂದರೆ ಒಟ್ಟಿಗೆ ಹುರಿದ್ರೆ ಒಂದೊಂದು ಟೈಮ್ ತೊಗೊಳುತ್ತೆ. ಹಾಗಾಗಿ ಒಂದೊಂದೇ ಹುರ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಎಲ್ಲ ಸಣ್ಣ ಉರಿಲೇ ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂದರೆ ದಪ್ಪ ಉರಿಲಿ ಅದು ಸೀದ್ ಹೋಗೋ ಚಾನ್ಸ್ ಆಗುತ್ತೆ. ಸೀದಬಾರ್ದು. ಸಣ್ಣ ಉರಿಲೇ ಚೆನ್ನಾಗಿ ಫ್ರೈ ಆಗಬೇಕು. ಕಡಲೆಕಾಯಿ ಬೀಜ ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ. ಫ್ರೈ ಆಗ್ತಾ ಇದೆ. ಕಡಲೆಕಾಯಿ ಬೀಜ ತೆಗೆದಿದ್ದೀನಿ, ಫ್ರೈ ಆಗಿದೆ. ಬಾದಾಮಿ ಹಾಕೋತಾ ಇದ್ದೀನಿ. ಪೌಡ್ರ್ ಮಾಡೋದು ನೋಡಿ. ಬಾದಾಮಿ ಇಷ್ಟು ಫ್ರೈ ಆಗಬೇಕು. ಈಗ ಗೋಡಂಬಿ ಫ್ರೈ ಆಗಿದೆ, ಸಾಕು. ಈಗ ತೆಗಿಯೋಣ. ಈಗ ಪಿಸ್ತಾ ಹಾಕ್ತಾ ಇದ್ದೀವಿ. ಸ್ವೀಟ್ ಪಿಸ್ತಾ, ಸಾಲ್ಟ್ ಪಿಸ್ತಾ ಬೇಡ, ಸ್ವೀಟ್ ಪಿಸ್ತಾ ಆಗಿದೆ. ಸ್ವೀಟ್ ಪಿಸ್ತಾ ಅದು ಕಲ್ಲರೇ ಬ್ರೌನಿಶ್ ಇರೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ. ಆಗಿದೆ, ರೆಡಿ ಆಗಿದೆ. ತೆಗಿಯೋಣ. ಈಗ ವಾಲ್ನಟ್ ಹಾಕ್ತಾ ಇದ್ದೀನಿ. ಆಗಿದೆ, ತೆಗಿಯೋಣ. ಇದನ್ನು 2 ನಿಮಿಷ ಸಾಕು, ತುಂಬ ಕಪ್ಪು ಮಾಡಬೇಡಿ. ಆಗಿದೆ, ತೆಗಿಯೋಣ. ಈಗ ಸೀಡ್ಸ್ ಹಾಕಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮಖಾನ ಸೀಡ್ಸು ಲೈಟಾಗಿ ಬ್ರೌನ್ ಕಲರ್ ಆಗಿದೆ. ಅದನ್ನು ಲೈಟಾಗಿ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಬ್ರೌನ್ ಆಗ್ತಾ ಬಂದಿದೆ. ತೆಗಿಯೋಣ. ನೀವು 2 ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಪೌಡ್ರು ಥರ ಆಗಬೇಕು ಫಾರ್ಮು. ಅದನ್ನು ಬೀಜ ತೆಗೆದು ಮಿಕ್ಸಿಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಣ್ಣದಾಗಿ ಕತ್ತರಿಸ್ಕೊಳ್ಳಿ. ಆವಾಗ ಮಿಕ್ಸಿಲಿ ಪೌಡರ್ ಆಗೋಕ್ಕೆ ಈಸಿ ಆಗುತ್ತೆ. ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಖರ್ಜೂರನೂ ಆಗಿದೆ, ಲೈಟಾಗಿ ಬ್ರೌನ್ ಕಲರ್ ಬಂದಿದೆ. ಸಾಕು, ಈಗ ತೆಗಿಯೋಣ. ಕುಂಬಳಕಾಯಿ ಬೀಜ ಹಾಕ್ತಾ ಇದ್ದೀನಿ. ಪಂಪ್ಕಿನ್ ಸೀಡ್ಸ್ನ ಲೈಟಾಗಿ ಫ್ರೈ ಮಾಡೋಣ. ಕುಂಬಳಕಾಯಿ ಬೀಜ ಚಟಪಟ ಅಂತ ಇದೆ. ಇವಾಗ ತೆಗೆಯೋಣ. ಆಗಿದೆ ಅಂತ ಅರ್ಥ. ಕಲ್ಲಂಗಡಿ ಬೀಜ ಫ್ರೈ ಆಗಿರುತ್ತೆ, ಬೇಗ ಹೊತ್ಕೊಬಿಡುತ್ತೆ, ಕಪ್ಪಾಗ್ಬಿಡುತ್ತೆ. ನೋಡಿಕೊಂಡು ತೆಕ್ಕೋಬೇಕು. ಇದು ಚಟಪಟ ಅಂತ ಐತೆ, ತೆಗಿಯೋಣ. ಫ್ಲವರ್ ಸೀಡ್ಸ್ ಹಾಕೋಣ. ಫ್ಲವರ್ ಸೀಡ್ಸ್ ಕೂಡ ಸಣ್ಣದಾಗಿ ಚಟಪಟ ಅನ್ನೋಕ್ಕೆ ಶುರುವಾಗಿದೆ. ಇದನ್ನು ತೆಗಿಯೋಣ. ಎಳ್ಳು, ಬಿಳಿ ಎಳ್ಳು ತಗೊಳ್ಳಿ, ನೈಲಾನ್ ಬೇಡ. ಬಾಣಲೆ ಬಿಸಿ ಇದೆ, ಇದರಲ್ಲೇ ಸಾಕು. ಸ್ಟವ್ನ ಆಫ್ ಮಾಡಿಬಿಡಿ. ಇಲ್ಲಾಂದರೆ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಕಪ್ಪಾಗ್ಬಿಡುತ್ತೆ. ಆದರೂ ಬಿಸಿಗೇನೆ ಇದು ಚಟಪಟ ಅನ್ನೋಕ್ಕೆ ಶುರುವಾಗುತ್ತೆ. ಸಾಕು, ಆಫ್ ಮಾಡಿಬಿಡಿ. ಮಾಡ್ಕೊಳ್ಳೋಣ. ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರೆ, ಅಗಸೆ ಬೀಜ. ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ನೋಡೋದಕ್ಕೆ ಹುಳಿ ಥರ ಅನಿಸುತ್ತೆ, ಬಟ್ ಹುಳಿ ಅಲ್ಲ. ಇದು ಕೂಡ ಸಣ್ಣ ಶುರುವಾಗಿದೆ, ಬ್ರೌನ್ ಕಲರ್ ಆಗಿದೆ. ತೆಗೆದುಬಿಡೋಣ. ಚಿಯಾ ಸೀಡ್ಸು ಒಂದು ಅರ್ಧ ಹಾಕೊಳ್ಳಿ, ಅರ್ಧ ಬೌಲ್ ಸಾಕು. ಇದನ್ನು ನೆನೆಸಿದ್ರೆ ಕಾಮಕಸ್ತೂರಿ ಬೀಜ ಥರ ಆಗುತ್ತೆ. ಹಾಗೆ ನೆನೆಸಿ ತಗೋಬೋದು. ಮತ್ತು ಇದನ್ನು ಪೌಡ್ರು ಫಾರ್ಮ್ ಮಾಡಿ ಎಲ್ಲರ ಜೊತೆ ಸೇರಿಸಿದ್ರೆ
ಪೌಡ್ರು ಮಾಡಿದ್ಮೇಲೆ ತುಂಬ ನೈಸ್ ಮಾಡಿದ್ರೆ ಬಿಸಿಗೆ ಉಂಡೆ ಉಂಡೆ ಬಂದ್ಬಿಡುತ್ತೆ. ಸ್ವಲ್ಪ ಪೌಡ್ರಾಗಿ ಇರಲಿ, ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋಣ. ಈ ರೀತಿ ಬರುತ್ತೆ. ಪೌಡ್ರು ರೆಡಿಯಾಗಿದೆ. ಬಿಸಿ ಹಾಲಿಗೆ ಹಾಕ್ಕೊಂಡು ನಿಮಗೆ ಬೆಲ್ಲ ಪುಡಿ ಹಾಕ್ಕೋಬೋದು, ಇಲ್ಲ ಕಲ್ಸಕ್ಕರೆ ಪುಡಿ ಹಾಕ್ಕೋಬೋದು. ಡಯಟ್ ಮಾಡೋರು ಆ ಶುಗರನ್ನು ತೆಗೆದು ಬರೀ ಇದನ್ನು ಮಾತ್ರ ಹಾಕ್ಕೋಬೋದು. ಇಲ್ಲ ನಾರ್ಮಲ್ ಸಣ್ಣ ಮಕ್ಕಳಿಗೆಲ್ಲ ಕೊಟ್ಟರೆ ಕಲ್ಸಕ್ಕರೆನ ಪುಡಿ ಮಾಡೋಕ್ಕೆ, ಇಲ್ಲ ಬೆಲ್ಲದ ಪುಡಿ ಮಿಕ್ಸ್ ಮಾಡಿ ಹಾಲಿನ ಜೊತೆ ತಗೋಬೋದು. ರೆಡಿಯಾಗಿದೆ. ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.